ತೆಂಗಿನ ತೇರು ತೆಂಗಿನ ತೇರು ತೆಂಗಿನ ತೇರು. ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ. ಇದು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ. ಆಲಿಸಿ ತೆಂಗಿನ ತೇರು ತೆಂಗಿನ ತೇರು ತೆಂಗಿನ ತೇರು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇಂದು ಶನಿವಾರ ಬಾನುಲಿ ಸರಣಿ ತೆಂಗಿನ ತೇರು ಪ್ರಸಾರವಾಗುವ ದಿನ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಈಗಾಗಲೇ ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮ 13 ಕಂತುಗಳಲ್ಲಿ ಪ್ರಸಾರವನ್ನು ಕಂಡಿದ್ದು, ಇಂದು 14ನೇ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಇಂದು ಪ್ರಸಾರವಾಗುವ ಕಾರ್ಯಕ್ರಮ ತೆಂಗಿನ ತೇರು ಸರಣಿಯ ಅಂತಿಮ ಕಾರ್ಯಕ್ರಮ. ರೈತ ಬಾಂಧವರೇ, ಈ ಒಂದು ಸರಣಿಯಲ್ಲಿ ತೆಂಗಿಗೆ ಪೂರಕವಾದಂತಹ ವಿಚಾರಗಳನ್ನು ಇಲಾಖೆಯ ಅಧಿಕಾರಿಗಳು ಸಾಕಷ್ಟು ವಿವರವನ್ನು ಈ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟಿದ್ದಾರೆ. ತೆಂಗಿನ ತೋಟಗಳನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ಆರಂಭದಲ್ಲೇ ನಾವು ತೆಂಗಿನ ತಳಿಗಳನ್ನು ಆಯ್ಕೆ ಮಾಡುವ ಕ್ರಮ ಹೇಗೆ, ರೋಗ ಕೀಟಗಳನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ನೀರನ್ನು ಯಾವ ರೀತಿ ಉಣಿಸಬೇಕು, ಅಲ್ಲದೆ ಒಳ್ಳೆಯ ತೋಟವನ್ನು ಮಾಡಬೇಕು ಅನ್ನೋದಾದರೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು, ಹೀಗೆ ಸಾಕಷ್ಟು ವಿವರಗಳನ್ನು ಈ ಒಂದು ತೆಂಗಿನ ತೇರು ಸರಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ್ದೇವೆ. ತಾವುಗಳು ಕೂಡ ಕಾರ್ಯಕ್ರಮವನ್ನು ಆಲಿಸಿ ಉಪಯೋಗವನ್ನು ಮಾಡಿಕೊಂಡಿದ್ದೀರಿ ಅಂಥೇಳಿ ನಾವು ಕೂಡ ಭಾವಿಸ್ತೇವೆ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗು ಸಂಸ್ಕರಣೆ ಮತ್ತು ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡ್ತಿದ್ದೇವೆ. ರೈತ ಬಾಂಧವರೇ, ತಮಗೆ ತಿಳಿದಿದೆ, ಈ ಒಂದು ಸರಣಿಯಲ್ಲಿ ಕಾರ್ಯಕ್ರಮದ ಕಡೆಯಲ್ಲಿ ವಿಚಾರಕ್ಕೆ ಪೂರಕವಾಗಿ ಪ್ರಶ್ನೆಯನ್ನು ಕೇಳ್ತಿದ್ದೇವೆ. ಸರಿಯಾದಂತಹ ಉತ್ತರವನ್ನು ಬರೆಯುವ ಆಯ್ದ 2 ಶ್ರೋತೃಗಳಿಗೆ ತೋಟಗಾರಿಕೆ ಇಲಾಖೆ ಬಹುಮಾನವನ್ನು ಕೂಡ ನೀಡುತ್ತೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಸರಿ ಉತ್ತರವನ್ನು ಬರೆಯುವ ಆಯ್ದ ಶ್ರೋತೃಗಳಿಗೆ ಬಹುಮಾನವನ್ನು ಕೂಡ ನೀಡಲಾಗುತ್ತೆ. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲಿಸೋಣ ತೆಂಗು ಸಂಸ್ಕರಣೆ ಮತ್ತು ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತಂತೆ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತೆಂಗು ಸಂಸ್ಕರಣೆ ಮತ್ತು ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ತೆಂಗಿನ ಉತ್ಪನ್ನಗಳು ಏನಿದ್ದಾವೋ ಅವುಗಳನ್ನು ಸಂಸ್ಕರಣೆ ಮಾಡುವ ಮೂಲಕ ಮತ್ತು ಮೌಲ್ಯವರ್ಧನೆ ಮಾಡುವ ಮೂಲಕ ನಾವು ಇವತ್ತು ತೆಂಗಿನ ಬೆಳೆಯಿಂದ ಏನು ಒಂದಷ್ಟು ಲಾಭವನ್ನು ಅಥವಾ ಆದಾಯವನ್ನು ಪಡೆದುಕೊಳ್ತಾ ಇದ್ದೀವೋ ಅದನ್ನು ಹೆಚ್ಚಳವನ್ನು ಮಾಡಿಕೊಳ್ಳಿಕ್ಕೆ ಒಂದಷ್ಟು ಅವಕಾಶ ಇರುತ್ತೆ. ಆ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ತೆಂಗಿನ ಬೆಳೀತಕ್ಕಂಥವರು ಅಥವಾ ಚಿಕ್ಕ ಪ್ರಮಾಣದಲ್ಲೇ ಬೆಳೆಯುವವರು ಕೂಡ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಈ ತೆಂಗಿನ ಸಂಸ್ಕರಣೆಯನ್ನು ಮಾಡ್ತಕ್ಕಂಥದ್ದು ಹೇಗೆ, ಮೌಲ್ಯವರ್ಧಿತ ಪದಾರ್ಥಗಳನ್ನು ಉತ್ಪಾದನೆಯನ್ನು ಮಾಡುವಂಥದ್ದು ಹೇಗೆ, ಅದರ ಮಾರುಕಟ್ಟೆಯನ್ನು ಹೇಗೆ ಮಾಡಬಹುದು ಮತ್ತು ಈ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯನ್ನು ಮಾಡಲಿಕ್ಕೆ ಸರ್ಕಾರದ ಮೂಲಕ ಯಾವೆಲ್ಲ ಯೋಜನೆಗಳು ನಮ್ಮ ಕೃಷಿಕರಿಗೆ ಲಭ್ಯ ಇದ್ದಾವೆ ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಆರಂಭದಲ್ಲಿ ಸರ್, ಈ ಸಂಸ್ಕರಣೆ ಅನ್ನುವಂಥ ಪದವನ್ನು ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ. ಏನು ಸರ್ ಸಂಸ್ಕರಣೆ ಅಂತ ಹೇಳಿದರೆ? ಸರ್, ಸಂಸ್ಕರಣೆ ಅಂದರೆ ಈಗ ನಾವು ಏನು ಬೆಳೆಯನ್ನು ಬೆಳೀತಾ ಇರ್ತೇವೆ, ತೋಟಗಾರಿಕೆ ಇರ್ಬೋದು, ಕೃಷಿ ಬೆಳೆ ಇರ್ಬೋದು, ಇದನ್ನ ಹಾಗೆ ನಾವು ಮಾರುಕಟ್ಟೆ ಮಾಡೋದಕ್ಕಿಂತ ಅದನ್ನ ರೂಪಾಂತರಗೊಳಿಸೋದು, ಇಲ್ಲ ಅದರಲ್ಲಿ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರಿಸೋದಾಗ್ಲಿ, ಅದನ್ನ ಮಾರುಕಟ್ಟೆಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ತಕ್ಕಂತೆ ಅದನ್ನ ರೂಪಾಂತರಗೊಳಿಸಿ ಅದನ್ನ ಮಾರುಕಟ್ಟೆ ಮಾಡಿದಲ್ಲಿ ಅದನ್ನ ಸಂಸ್ಕರಣೆ ಅಂತ ಹೇಳ್ತೇವೆ. ತೆಂಗು ಬೆಳೆಯಲ್ಲಿ ಅನೇಕ ರೀತಿಯ ಸಂಸ್ಕರಣಾ ಪದಾರ್ಥಗಳು, ಉತ್ಪನ್ನಗಳು ಲಭ್ಯ ಇದೆ. ಅದರ ಬಗ್ಗೆ ನಾವು ಮಾತಾಡಿಕೊಂಡು ಹೋಗೋಣ ಸರ್. ತೆಂಗಿನ ಸಂಸ್ಕರಣೆಯ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್, ಮತ್ತು ಅದರ ಅಗತ್ಯ ಏನಿರುತ್ತೆ ಅನ್ನುವಂಥದ್ದನ್ನು ಹೇಳಿ. ಮುಖ್ಯವಾಗಿ ನಮಗೆ ನಮ್ಮ ರೈತರಿಗಾಗಲಿ, ನಮ್ಮ ಈಗ
ಮಾರುಕಟ್ಟೆಯಲ್ಲಿ ಇರುವಂಥದ್ದು ತೆಂಗಿನಕಾಯಿಗೆ ನಾವು ಬಳಸ್ತಿರೋದು. ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೊಬ್ಬರಿಗೆ ಕೂಡ ನಾವು ಬಳಸ್ತಿದ್ದೇವೆ. ಆದರೆ ತೆಂಗಲ್ಲಿ ಇನ್ನೂ ಅತಿ ಹೆಚ್ಚು ಉತ್ಪನ್ನಗಳನ್ನ ನಾವು ತಯಾರಿಕೆ ಮಾಡ್ಬೋದು. ಈಗಾಗಲೇ ಕೆಲವು ಭಾಗದಲ್ಲಿ ರೈತರು ಮಾಡ್ತಾ ಇದ್ದಾರೆ. ಆದರೆ ಎಲ್ಲಾ ರೈತರ ಇದನ್ನ ಬಳಸ್ಕೊಂಡ್ರೆ, ಇದನ್ನ ಮಾಡ್ಕೊಂಡ್ರೆ ಅವರಿಗೆ ಅತಿ ಹೆಚ್ಚು ಆದಾಯನ ಪಡಿಬಹುದು. ಇದರಲ್ಲಿ ಅಗತ್ಯತೆ ಏನು ಅಂದ್ರೆ, ರೈತರಿಗೆ ಈಗ ಮಾರ್ಕೆಟ್ ಅಲ್ಲಿ ಒಂದೇ ತರ ಬೆಲೆ ಇರೋದಿಲ್ಲ. ಯಾವಾಗ ಬೆಲೆ ಕಡಿಮೆ ಆಗ್ತದೆ ಅಂತ ಸಮಯದಲ್ಲಿ ಸಂಸ್ಕರಣೆ ತುಂಬಾ ಅತಿ ಮುಖ್ಯ ಪಾತ್ರವನ್ನ ವಹಿಸ್ತದೆ. ಇದು ಯಾಕೆ ತುಂಬಾ ಇದಾಗ್ತದೆ ಅಂತ ಹೇಳಿದ್ರೆ, ಮಹಿಳಾ ಸ್ವಸಹಾಯ ಸಂಘಗಳು ಇರ್ತದೆ ಗ್ರಾಮೀಣ ಭಾಗದಲ್ಲಿ. ಈ ಸ್ವಸಹಾಯ ಸಂಘಗಳನ್ನ ನಾವು ಪ್ರೋತ್ಸಾಹ ಮಾಡಲಿಕ್ಕೆ ಸಂಸ್ಕರಣೆ ಒಂದು ಒಳ್ಳೆಯ ಅವಕಾಶ ಆಗಿದೆ. ಹಾಗೆ ಗ್ರಾಮೀಣ ಕೈಗಾರಿಕೆ ಯುವಕರು ಇರ್ತಾರೆ, ನಿರುದ್ಯೋಗಿ ಯುವಕರು ಇರ್ತಾರೆ, ಇವ್ರನ್ನೆಲ್ಲ ನಾವು ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಈ ಗ್ರಾಮೀಣ ಭಾಗದಲ್ಲಿ ಕೈಗಾರಿಕೆಯನ್ನ ಸ್ಥಾಪಿಸಿ ಇಂಥ ಸಂಸ್ಕರಣೆಯನ್ನ ನಾವು ಕೈಗೊಂಡಲ್ಲಿ ಅವ್ರನ್ನ ಮೇಲೆ ತರಬಹುದಾಗಿದೆ. ಮತ್ತೆ ಮುಖ್ಯವಾಗಿ ನಮ್ಮ ಎಕಾನಮಿ ಏನ್ ಹೇಳ್ತೇವೆ, ಇಂಥ ಗ್ರಾಮೀಣ ಭಾಗದಿಂದ ಬರುವಂತ ಸಂಸ್ಕರಣಾ ಪದಾರ್ಥಗಳನ್ನ ರಫ್ತು ಮಾಡೋದ್ರಿಂದ ನಮ್ಮ ಭಾರತದ ಎಕಾನಮಿ ಕೂಡ ಮೇಲೆ ಬರಲಿಕ್ಕೆ ಅವಕಾಶ ಇದೆ. ಹಾಗೆ ಬೆಲೆ ಕುಸಿತ ನಾನು ಈಗಾಗಲೇ ಹೇಳಿದ್ದೇನೆ. ರೈತರಿಗೆ ಇದೊಂದು ಉತ್ತಮ ಆದಾಯದ ಒಂದು ಸೋರ್ಸ್ ಏನು ಮೂಲ ಆಗ್ಲಿಕ್ಕೆ ಒಳ್ಳೆಯ ಒಂದು ಅವಕಾಶ ಇದೆ. ಮೌಲ್ಯವರ್ಧನೆ ಅಂತ ಅಂದ್ರೆ ಏನು ಸರ್? ಮೌಲ್ಯವರ್ಧನೆ ಅಂದರೆ ವ್ಯಾಲ್ಯೂ ಅಡಿಷನ್ ಅಂತ ನಾವು ಏನು ಇಂಗ್ಲೀಷಲ್ಲಿ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನಾವು ಬೇರೆ ಫ್ರೂಟ್ಸಲ್ಲಿ ಇಲ್ಲ ವೆಜಿಟೇಬಲ್ಸಲ್ಲಿ ಮಾತಾಡೋದಾದರೆ, ನಾವು ಆ ತರಕಾರಿಯನ್ನು ಹಾಗೆ ಮಾರೋದಕ್ಕಿಂತ ಅದನ್ನು ಕಟ್ ಮಾಡಿ ಕ್ಲೀನಾಗಿ ಪ್ಯಾಕೇಜ್ ಮಾಡಿ ಮಾರೋದ್ರಿಂದ ರೈತರಿಗೆ ಅಥವಾ ಸಣ್ಣ ಉದ್ದಿಮೆದಾರರಿಗೆ ಒಳ್ಳೆಯ ಆದಾಯ ಸಿಗ್ತದೆ. ಈಗ ನೀವು ನೋಡ್ಬೋದು, ಈರುಳ್ಳಿಗೆ ಈಗ ರೇಟು ತುಂಬ ಕುಸಿತ ಆಗಿದೆ, ಮೌಲ್ಯ ತುಂಬ ಕುಸಿತ ಆಗಿದೆ, ಮಾರುಕಟ್ಟೆ ಬೆಲೆ. ಹಾಗಾಗಿ ಇದನ್ನು ನಾವು ಕಟ್ ಮಾಡಿ ರಿಂಗ್ಸ್ ಆಗಲಿ, ಅದನ್ನು ಸ್ಲೈಸಸ್ ಮಾಡಿ ಆಗಲಿ, ಅದನ್ನು ಪ್ಯಾಕೇಜ್ ಮಾಡಿ ನಾವು ಮಾರುಕಟ್ಟೆ ಮಾಡಿದಲ್ಲಿ ಒಳ್ಳೆಯ ಒಂದು ಆದಾಯ ಗಳಿಸಲಿಕ್ಕೆ ಅವಕಾಶ ಇದೆ. ಹಾಗೆ ತೆಂಗಲ್ಲಿ ಕೂಡ ಮೌಲ್ಯವರ್ಧಿತ ಪದಾರ್ಥಗಳನ್ನ ನಾವು ಉತ್ಪಾದನೆಯನ್ನ ಮಾಡ್ಕೊಳ್ಬಹುದು. ತೆಂಗಿನಲ್ಲಿ ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು ಮತ್ತೆ ಹೇಗೆ ಮಾಡುವಂಥದ್ದು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿ. ತೆಂಗಿನಲ್ಲಿ ಮುಖ್ಯವಾಗಿ ಬರುವಂತ ಮೌಲ್ಯವರ್ಧಿತ ಪದಾರ್ಥ ಅಂದ್ರೆ ಕೊಬ್ಬರಿಯಲ್ಲಿ ನಾವು ಬಾಲ್ ಕೋಪ್ರಾ, ಮಿಲ್ಲಿಂಗ್ ಕೋಪ್ರಾ ಅಂತ ಹೇಳ್ತೀವಿ. ಬಾಲ್ ಕೋಪ್ರಾ ಅಂದ್ರೆ ಅದು ರೌಂಡ್ ಆಗಿರುವಂತ ಕೊಬ್ಬರಿ, ಮಿಲ್ಲಿಂಗ್ ಕೋಪ್ರಾ ಅಂದ್ರೆ ಅದು ಎರಡು ಭಾಗವಾಗಿ ತುಂಡರಿಸುವಂಥದ್ದು. ನಾವು ತೆಂಗಿಗಿಂತ ಕೊಬ್ಬರಿಯಲ್ಲಿ ರೈತರು ಒಳ್ಳೆಯ ಆದಾಯನ ಪಡಿತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಈಗ ಒಳ್ಳೆಯ ಮಾರುಕಟ್ಟೆ ಬೆಲೆ ಕೂಡ ಇದೆ. ಹಾಗಾಗಿ ಇದೊಂದು ರೀತಿಯ ಮೌಲ್ಯವರ್ಧನೆ ಅಂತ ಅಂದ್ರೆ ಪದಾರ್ಥ. ಈಗ ತೆಂಗು ಅಥವಾ ಎಳನೀರನ್ನ ಮಾರಾಟ ಮಾಡೋದಕ್ಕಿಂತನೂ, ಕಾಯಿನ ಮಾರಾಟ ಮಾಡೋದಕ್ಕಿಂತನೂ ಅದನ್ನು ಕೊಬ್ಬರಿ ಮಾಡಿ ಮಾರಾಟ. ಹೌದು, ಸ್ವಲ್ಪ ದಿನ ತೆಂಗಿನ ಕಾಯನ್ನ ಕೊಬ್ಬರಿ ಮಾಡ್ತಕ್ಕಂಥದ್ದು ಕೂಡ ಒಂದು ಮೌಲ್ಯವರ್ಧನೆ. ಅಲ್ಲಿ ನಮ್ಮ ಹಸ್ತಕ್ಷೇಪ ಏನೂ ಇರೋದಿಲ್ಲ. ಹೆಚ್ಚು ದಿವಸ ಕಾಯಬೇಕಾಗುತ್ತೆ, ಒಂದ್ ಕಡೆ ಇಡಬೇಕಾಗುತ್ತೆ. ಅದನ್ನ ವ್ಯವಸ್ಥಿತವಾಗಿ ಇಡೋಂಥದ್ದಷ್ಟೇ ಇಲ್ಲಿ ಮುಖ್ಯವಾದಂತ ಒಂದು ಕೆಲಸ ಆಗಿರುತ್ತೆ. ನಂತರದಲ್ಲಿ ತೆಂಗಿನ ಎಣ್ಣೆ ತಮಗೆಲ್ಲ ಗೊತ್ತಿರ್ಬೋದು. ತೆಂಗಿನ ಎಣ್ಣೆಯಲ್ಲಿ ತುಂಬಾ ಆರೋಗ್ಯದಾಯಕ ಪೌಷ್ಟಿಕಾಂಶಗಳು, ಆರೋಗ್ಯದಾಯಕ ಗುಣಗಳಿದೆ. ಮತ್ತೆ ಇದನ್ನ ನಾವು ಸೌಂದರ್ಯವರ್ಧಕ ಪ್ರಾಡಕ್ಟ್ಸ್ ಏನಿದೆ ಅದರಲ್ಲಿ ಕೂಡ ಬಳಸ್ತೇವೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ತೆಂಗಿನ ಎಣ್ಣೆಯಲ್ಲಿ ವರ್ಜಿನ್ ಕೊಕೊನೆಟ್ ಆಯಿಲ್ ಅಂತ ಕೂಡ ಒಂದು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಈ ವರ್ಜಿನ್ ಕೊಕೊನೆಟ್ ಆಯಿಲ್ ಅಂದ್ರೆ ನಾವು ಕೊಬ್ಬರಿಯಿಂದ ಎಣ್ಣೆ ತೆಗೆಯೋದಲ್ಲ, ಹಸಿ ಕಾಯಿ ಏನಿರ್ತದೆ ಅದರಲ್ಲಿ ಹಾಲನ್ನು ತೆಗೆದು ಆ ಹಾಲಿನಿಂದ ಎಣ್ಣೆಯನ್ನು ತೆಗೆಯುವಂಥ ಒಂದು ಪ್ರೊಸೀಜರ್ ಏನಿದೆ, ಅದ್ರ ಮೂಲಕ ನಾವು ವರ್ಜಿನ್ ಕೊಕೊನೆಟ್ ಆಯಿಲ್ನ ತಯಾರಿಸ್ಬೋದು. ಈ ಇತ್ತೀಚಿನ ದಿನಗಳಲ್ಲಿ ವರ್ಜಿನ್ ಕೊಕೊನೆಟ್ ಆಯಿಲ್ ನಮ್ಮ ತಾಯಿಯ ಹಾಲಿನಲ್ಲಿ ಏನು ಪೌಷ್ಟಿಕಾಂಶಗಳಿದಾವೆ ಅದನ್ನು ನಾವು ವರ್ಜಿನ್ ಕೊಕೊನೆಟ್ ಆಯಿಲಲ್ಲಿ ಕೂಡ ಪಡಿಬೋದು ಅನ್ನೋ ಒಂದು ರಿಸರ್ಚ್ ರಿಪೋರ್ಟ್ಸ್ ಇದೆ. ಇದನ್ನ ಮಕ್ಕಳಿಗೆ ಕೊಡೋದಾಗ್ಲಿ, ಇಲ್ಲ ಯಾರಾದರೂ ರೋಗದಿಂದ ಬಳಲ್ತಿರೋರಿಗೆ ಅಂಥವರಿಗೆ ಕೊಟ್ಟಲ್ಲಿ ಒಳ್ಳೆಯ ಒಂದು ಹೌದು. ನಂತರದಲ್ಲಿ ತೆಂಗಿನಲ್ಲಿ ಪುಡಿಯನ್ನು ಮಾಡೋದು. ತೆಂಗನ್ನು ನಾವು ತುರಿದು ಅದನ್ನು ಪುಡಿ ಮಾಡಿದಲ್ಲಿ ಅದಕ್ಕೆ ನಮ್ಮ ಅರಬ್ ರಾಷ್ಟ್ರಗಳಿಂದ ಭಾರತದಲ್ಲಿ ದೊರೆಯುವಂಥ ಈ ತೆಂಗಿನ ಪುಡಿಗಳಿಗೆ ತುಂಬ ಮಾರುಕಟ್ಟೆಯಲ್ಲಿ ತುಂಬ ಬೆಲೆ ಇದೆ. ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಹೇಳ್ತೇವೆ. ಮತ್ತೆ ಇದನ್ನ ಬೇಕರಿ ಉತ್ಪನ್ನಗಳಲ್ಲಿ ಅತಿ ಹೆಚ್ಚಾಗಿ ಬಳಸೋದು ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ರೈತರಿಗೆ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಅವರು ಏನಾದರೂ ಇಂಥ ಪೌಡ್ರ್ ಮಾಡುವಂಥ ಯಂತ್ರೋಪಕರಣಗಳನ್ನ ತಮ್ಮ ಜಮೀನಿನಲ್ಲಾಗಲಿ ತಮ್ಮ ಫೀಲ್ಡಲ್ಲಿ ಅಳವಡಿಕೆ ಮಾಡ್ಕೊಂಡಲ್ಲಿ ಇಂಥದನ್ನ ಅವರು ಸ್ವಂತ ಸಣ್ಣ ಖರ್ಚಿನಲ್ಲಿ ಮಾಡ್ಕೊಳ್ಬಹುದಾಗಿದೆ.
ನಂತರ ನಮಗೆ ಎಲ್ಲ ಗೊತ್ತಿರುವಂತೆ ಎಳ್ನೀರಿಗೆ ನಾವು ಕೊಡ್ತಾ ಇದ್ದೇವೆ. ಎಳ್ನೀರನ್ನು ಹಾಗೆ ಕೊಡೋದಕ್ಕಿಂತ ಅದನ್ನು ಪ್ಯಾಕೇಜ್ ಮಾಡಿ ಅದನ್ನು ಇನ್ನೂ ಮೌಲ್ಯವರ್ಧನೆ ಮಾಡಿ ರೈತರು ಮಾರಾಟ ಮಾಡಿದಲ್ಲಿ ಈಗೇನು ಮಾರುಕಟ್ಟೆ ಬೆಲೆ 60 ರೂಪಾಯಿ ಇದೆ ಅದನ್ನು 100-150 ರೂಪಾಯಿಗೆ ತನಕ ಮಾರಾಟ ಮಾಡ್ಬೋದು. ಈಗ ಏನು ನಮ್ಮ ಸಿಟಿಗಳಲ್ಲಿ ಟೌನ್ಗಳಲ್ಲಿ ಸೂಪರ್ ಮಾರ್ಕೆಟ್ಸ್ ಇದೆ ಅಲ್ಲೆಲ್ಲ ಇಂಥ ಪದಾರ್ಥಗಳಿಗೆ ಉತ್ಪನ್ನಗಳಿಗೆ ತುಂಬ ಮಾರುಕಟ್ಟೆ ಇದೆ. ಹಾಗೆ ಮುಂದೆ ನಾವು ನೋಡಬೇಕು ಅಂದರೆ ತೆಂಗಿನ ನಾರಿನ ಉತ್ಪನ್ನಗಳು. ತೆಂಗಿನ ನಾರು ಇದು ಇತ್ತೀಚೆಗೆ ಬಂದ ಉತ್ಪನ್ನ ಅಲ್ಲ, ಇದು ತುಂಬ ಗತಕಾಲದಿಂದ ನಮ್ಮ ಪೂರ್ವಜರು ಕೂಡ ತೆಂಗಿನ ನಾರಿನಲ್ಲಿ ಹಾಸಿಗೆ, ಬ್ರಷ್ ಇತ್ಯಾದಿಗಳನ್ನ ಮಾಡ್ತಾಯಿದ್ರು. ಆದರೆ ಇದನ್ನು ನಾವು ಮುನ್ನೆಲೆಗೆ ತರಬೇಕಾಗಿದೆ. ಈಗ ತೆಂಗಿನ ನಾರಿನಲ್ಲಿ ಬರುವಂಥ ಪದಾರ್ಥಗಳನ್ನ ನಾವು ಅತಿ ಹೆಚ್ಚಾಗಿ ಅದನ್ನು ರೈತರಿಗೆ ಪ್ರಮೋಟ್ ಮಾಡಿ ಪ್ರೋತ್ಸಾಹ ಕೊಟ್ಟು ಇಂಥ ಪದಾರ್ಥಗಳನ್ನು ನಾವು ತಯಾರಿಸಿದಲ್ಲಿ ಇವುಗಳನ್ನ ರಫ್ತು ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಸರ್ಕಾರದಿಂದ ತುಂಬ ಯೋಜನೆಗಳು ಕೂಡ ಇದ್ದಾವೆ. ಇದನ್ನು ರಫ್ತು ಮಾಡ್ಬೋದು ಮತ್ತು ಬೇರೆ ರೀತಿಯ ಅನೇಕ ಉತ್ಪನ್ನಗಳನ್ನ ತಯಾರಿಸ್ಬೋದಾಗಿದೆ. ಹಗ್ಗ ಮಾಡಬಹುದು, ಹೌದು, ಮ್ಯಾಟ್ಗಳನ್ನ ಮಾಡ್ಬೋದು. ಮತ್ತು ಇತ್ತೀಚೆಗೆ ಅದರಲ್ಲಿ ಬೋರ್ಡ್ಗಳನ್ನು ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಹೌದು, ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಇರುವಂಥ ಈ ಕಾಯರ್ ಇಂಡಸ್ಟ್ರಿ ಏನಿದೆಯೋ ಅಲ್ಲಿ ಮಾಡ್ತಾ ಇರೋಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಹೌದು ಹೌದು. ನಂತರದಲ್ಲಿ ನಾವು ನೋಡಬೇಕು ಅಂದರೆ ತೆಂಗಿನ ಹೂವಿನಿಂದ ತೆಗೆಯುವಂಥ ನೀರ ಇದು ತುಂಬ ಸಿಹಿಯಾದ ಒಂದು ಪೇಯ. ಇದನ್ನು ತುಂಬ ಜನಕ್ಕೆ ಒಂದು ಮಿಸ್ಕಾನ್ಸೆಪ್ಷನ್ಸ್ ಅಂತ ಹೇಳ್ಬೋದು, ತುಂಬ ತಪ್ಪು ಗ್ರಹಿಕೆ ಇರ್ಬೋದು. ಇದು ತುಂಬ ಸಿಹಿಯಾಗಿರೋದ್ರಿಂದ ಯಾರಿಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಆಗ್ಲಿಕ್ಕೆ ಸರಿ ಹೋಗಲ್ಲ ಅಂತ. ಆದರೆ ಇದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೇವೆ ನಾವು ಇದನ್ನು ಸ್ವೀಕರಿಸಿದಾಗ ಅಲ್ಲ ಕನ್ಸ್ಯೂಮ್ ಮಾಡಿದಾಗ ಅದರಲ್ಲಿ ನಮ್ಮ ರಕ್ತದಲ್ಲಿ ಸೇರುವಂತಹ ಸಕ್ಕರೆಯ ಪ್ರಮಾಣ ಹೌದು, ಅದನ್ನ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋದ್ರಿಂದ ಇದನ್ನ ಸಕ್ಕರೆ ಕಾಯಿಲೆ ಇರುವಂತ ರೋಗಿಗಳಾಗ್ಲಿ ಇಲ್ಲ ಯಾರಿಗಾದ್ರೂ ಆಗ್ಲಿ ಇದನ್ನ ಬಳಸೋದ್ರಲ್ಲಿ ಯಾವುದೇ ರೀತಿಯ ಹಾನಿ ಇರೋದಿಲ್ಲ. ಹಾಗಾಗಿ ನೀರ ಒಂದು ಒಳ್ಳೆಯ ಉತ್ಪನ್ನ ತೆಂಗಿನಲ್ಲಿ ಮತ್ತೆ ಒಂದು ಆರೋಗ್ಯಕರವಾದಂತಹ ಪೇಯ ಅಂತ ಹೇಳಿ ಹೇಳ್ಬೋದು. ಯಾಕೆಂದ್ರೆ ಅದಷ್ಟು ಸಿಹಿಯಾಗಿದ್ರೂ ಕೂಡ ನಮ್ಮ ದೇಹದ ಮೇಲೆ ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮಗಳನ್ನ ಉಂಟು ಮಾಡೋದಿಲ್ಲ. ಅದರಲ್ಲೂ ಕೂಡ ಈ ಏನು ತಾವು ಹೇಳ್ದಾಗೆ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಇದ್ದಾರ ಅವ್ರಿಗೆ ಈ ನೀರವನ್ನು ಬಳಕೆ ಮಾಡ್ಕೊಂಡು ಸಕ್ಕರೆಯನ್ನ ಉತ್ಪಾದನೆ ಮಾಡಿ ಕೊಡುವಂತಹ ಒಂದು ಪದ್ಧತಿಯು ಕೂಡ ಇದೆ. ಅಂತ ಅಂದ್ರೆ ಹೆಚ್ಚು ಸಿಹಿಯಾಗಿರುತ್ತೆ, ಆದ್ರೆ ಅದು ನಮ್ಮ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನ ಹೆಚ್ಚಳ ಮಾಡೋದಿಲ್ಲ. ಅಂತ ಅಂದ್ರೆ ರಕ್ತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರಬೇಕೋ ಅಷ್ಟನ್ನ ಅದು ಸಮತೋಲಿತವಾಗಿ ಮಾಡ್ಕೊಂಡು ಹೋಗೋದ್ರಿಂದ ಅದೊಂದು ಬಹಳ ಒಳ್ಳೆಯ ಉತ್ಪನ್ನ ಮತ್ತು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಬೇಡಿಕೆಯಲ್ಲಿ ಇರತಕ್ಕಂಥ ಒಂದು ಉತ್ಪನ್ನ. ಹೌದು ಸರ್, ಅದೇ ತಾವು ಹೇಳ್ದಾಗೆ ನೀರದಿಂದ ತೆಂಗಿನ ಸಕ್ಕರೆ, ಬೆಲ್ಲ ಇವುಗಳನ್ನು ಕೂಡ ತಯಾರಿ ಮಾಡಿಕೊಂಡು ನಾವು ಮಾರುಕಟ್ಟೆಯಲ್ಲಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ಬೋದು. ಬಟ್ ಇದು ಇನ್ನು ಅತಿ ಹೆಚ್ಚಾಗಿ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಆಗಲಿ ಇದ್ರ ಬಗ್ಗೆ ತರಬೇತಿ ಆಗಲಿ ನಮ್ಮ ಅನೇಕ ಇಲಾಖೆಗಳಿಂದ ಈಗಾಗಲೇ ನಾವು ಕೊಡ್ತಾ ಇದ್ದೇವೆ. ಇದನ್ನ ರೈತರೇನಾದರೂ ಮುಂದಿನ ದಿನಗಳಲ್ಲಿ ಇಂಥ ಒಂದು ಉತ್ಪನ್ನಗಳನ್ನ ತಾವು ಏನಾದರೂ ಅಳವಡಿಸ್ಕೊಂಡಲ್ಲಿ ಅಲ್ಲ ಮಾರುಕಟ್ಟೆಗೆ ತಂದಲ್ಲಿ ಒಳ್ಳೆ ಆದಾಯನ ಪಡಿಬಹುದಾಗಿರುತ್ತೆ. ಸರಿ, ತೆಂಗಿನ ಫಲ ಏನಿರುತ್ತೋ ಇದನ್ನ ನೇರವಾಗಿ ಬಳಕೆ ಮಾಡ್ಕೊಂಡು ನಾವು ಸೇವನೆಗೆ ಯೋಗ್ಯವಾದಂಥ ಈ ಥರದ ಎಲ್ಲ ಉತ್ಪನ್ನಗಳನ್ನು ಕೂಡ ಉತ್ಪಾದನೆಯನ್ನು ಮಾಡಬಹುದು. ತೆಂಗಿನ ಉಪ ಉತ್ಪನ್ನಗಳು ಅಂತ ಹೇಳಿ ನಾವು ಗುರುತು ಮಾಡ್ತೀವಿ. ಆ ಮರದ ಕಾಂಡದಿಂದ ಹಿಡಿದು ಗರಿ ಆಗಿರ್ಬೋದು, ಅದರ ತೆಂಗಿನ ಸಿಪ್ಪೆ ಆಗಿರ್ಬೋದು, ಮತ್ತು ಅದರೊಳಗೆ ಸಿಗ್ತಕ್ಕಂಥ ಕಂಠ ಆಗಿರ್ಬೋದು, ಇವುಗಳನ್ನು ಕೂಡ ಹೆಚ್ಚೆಚ್ಚು ಬಳಕೆಯನ್ನು ಮಾಡುವಂಥದ್ದನ್ನು ನೋಡ್ತೇವೆ. ಮತ್ತು ತೆಂಗಿಗೆ ಕಲ್ಪತರು ಅನ್ನುವಂಥ ಒಂದು ಮಾತನ್ನು ಹೇಳುವಂಥದ್ದು ಇದೇ ಕಾರಣಕ್ಕಾಗಿ. ತೆಂಗಿನ ಉಪ ಉತ್ಪನ್ನಗಳಿಂದ ಏನೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಬಹುದು ಅನ್ನುವಂಥದ್ದರ ಪರಿಚಯವನ್ನು ಮಾಡಿಕೊಡಿ. ಹೌದು ಸರ್, ತಾವು ಹೇಳಿದ್ದು ಸರಿ. ತೆಂಗನ್ನ ನಾವು ಕಲ್ಪವೃಕ್ಷ ಅಂತಾನು ಕರಿತೇವೆ. ಇದೊಂಥರ ಕಾಮಧೇನು ಇದ್ದಾಗೆ ನಾವು ಕೇಳಿದ್ನೆಲ್ಲ ಕೊಡುವಂಥ ಒಂದು ವೃಕ್ಷ. ತೆಂಗಿನ ಫಲದಲ್ಲಿ ಈಗ ನಾವು ಏನು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಬೋದು ಅನ್ನೋ ಬಗ್ಗೆ ಮಾತಾಡಿದ್ವಿ. ಹಾಗೆ ತೆಂಗಿನಲ್ಲಿ ಉಪ ಉತ್ಪನ್ನಗಳು ಅಂದರೆ ತೆಂಗಿನ ಏನು ಮರದ ಕಾಂಡ ಇರ್ಬೋದು, ಇದನ್ನು ನಾವು ಬೇರೆ ಮನೆಗಳಿಗೆ ಒಂದು ಮನೆಗಳ ನಿರ್ಮಾಣ ಮಾಡಲಿಕ್ಕೆ ಅದರಲ್ಲಿ ಕೂಡ ಬಳಸ್ಬೋದು. ಹಾಗೆ ತೆಂಗಿನ ಗರಿಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಡೆಕೋರೇಷನ್ ಅಲಂಕಾರಿಕ ವಸ್ತುಗಳಾಗಿ ಅದರಲ್ಲಿ ಸರ್, ಮದುವೆಗಳಲ್ಲೆಲ್ಲ ಅಥವಾ ಶುಭ ಕಾರ್ಯಗಳಲ್ಲಿ ಅದನ್ನ ಚಪ್ರಕ್ಕೆ ಬಳಸುವಂತದ್ದು ಇತ್ತು. ಆನಂತರ ಅದನ್ನ ಕಲಾತ್ಮಕವಾಗಿ ಬಳಕೆ ಮಾಡುವಂತ ಒಂದು ರೂಢಿಯೂ ಬಂತು. ಇತ್ತೀಚೆಗೆ ಗರಿಗಳನ್ನ ಬಳಕೆ ಮಾಡ್ಕೊಂಡು ಆ ಮೊಟ್ಟೆಯನ್ನ ಬಳಕೆ ಮಾಡ್ಕೊಂಡು ಬೇರೆ ಬೇರೆ ತರಹದ ಅಲಂಕಾರಿಕ ವಸ್ತುಗಳನ್ನ ಕಲಾತ್ಮಕ ವಸ್ತುಗಳನ್ನ ಇವತ್ತು ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಹೌದು. ಹಾಗೆ ತೆಂಗಿನ ಗರಿಗಳಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಸ್ಟ್ರಾ ಅನ್ನ ಮಾಡೋದನ್ನ ನೋಡ್ಬೋದು. ಜ್ಯೂಸ್ ಶಾಪ್ಸ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇದೆ. ಈ ಪ್ಲಾಸ್ಟಿಕ್ ಬಳಕೆ
ಬಳಕೆಯಿಂದ ಆಗುವಂಥ ತೊಂದರೆಗಳನ್ನ ತಡೆಗಟ್ಟಲು ಇದೊಂದು ತುಂಬ ಸಹಕಾರಿಯಾಗಿದೆ ಸರ್. ಇದನ್ನು ನಾವು ಸ್ಟ್ರಾನ ತುಂಬ ಅತಿ ಹೆಚ್ಚಾಗಿ ಪ್ರಮೋಟ್ ಮಾಡಿದಲ್ಲಿ ರೈತರಿಗೆ ಆದಾಯ ಹಾಗೂ ಪ್ರಕೃತಿಯಲ್ಲಿ ಆಗುವಂಥ ಪರಿಣಾಮಗಳನ್ನ ಕೂಡ ತಡೆಗಟ್ಟಲು ಇದೊಂದು ತುಂಬ ಸಹಕಾರಿಯಾಗಿದೆ. ಹಾಗೆ ತೆಂಗಿನ ಗರಿಯಲ್ಲಿ ಇಂದಿನ ದಿನಗಳಿಂದಲೂ ಪೊರಕೆಯನ್ನು ನಾವು ಮಾಡುವಂಥ ಒಂದು ಪರಿಪಾಠ ಇದೆ. ಹಾಗೆ ಅದು ಕೂಡ ನಾವು ರೈತರಿಗೆ ಒಂದು ಒಳ್ಳೆಯ ಆದಾಯ ದಾರಿಯಾಗಿದೆ. ನೆಕ್ಸ್ಟ್ ನಾವು ಕರಟದ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಕ್ಕಳ ಆಟಿಕೆ ಸಾಮಾನುಗಳಾಗಿರ್ಲಿ ಮತ್ತೆ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಹೇಳ್ತೇವೆ, ಇದನ್ನ ತುಂಬಾ ನಮ್ಮ ಈಗ ಸೋಪ್ಸ್ ಆಗಲಿ ಸೌಂದರ್ಯವರ್ಧಕ ಪ್ರಾಡಕ್ಟ್ಸ್ಗಳಲ್ಲಾಗಲಿ ಈ ಆಕ್ಟಿವೇಟೆಡ್ ಟೂತ್ ಪೇಸ್ಟ್ಗಳಲ್ಲಾಗಲಿ ಇದನ್ನ ಬಳಸ್ತಾ ಇದ್ದೇವೆ. ಹಾಗಾಗಿ ಕರಟಕ್ಕೆ ತುಂಬಾ ಡಿಮ್ಯಾಂಡ್ ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಹೌದೌದು, ಈಗ ನಮ್ಮ ಮನೆ ಬಾಗಿಲಿಗೆ ಬಂದು ಖರೀದಿಸುವಂತವ್ರು ಇದ್ದಾರೆ. ಒಂದು ಕರಟಕ್ಕೆ ಆಲ್ಮೋಸ್ಟ್ ₹1 ಕೊಟ್ಟು ಖರೀದಿ ಮಾಡುವಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿ ಈ ಏನು ತೆಂಗಿನಲ್ಲಿ ಬರುವಂಥ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ರೈತರು ಹಾಗೂ ಯುವಕರು, ಮಹಿಳೆ ಸ್ವಸಹಾಯ ಸಂಘದವರು ಇದನ್ನ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಾಗಿ ಇನ್ನೂ ಮಾಡಿಕೊಂಡಲ್ಲಿ ದೇಶದ ಆರ್ಥಿಕತೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಇನ್ನೊಂದು ರೈತರಿಗೆ ಆದಾಯ ಆಗಬಹುದು, ಇವೆಲ್ಲ ಮಾಡಬಹುದಾಗಿದೆ. ಸಾಮಾನ್ಯವಾಗಿ ನಾವು ನಮ್ಮ ಭಾಗದಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ನೋಡೋ ಅಂಥದ್ದು ಸರ್, ಈ ತೆಂಗಿನ ಉತ್ಪನ್ನಗಳು ಅದರಲ್ಲೂ ಕೂಡ ಉಪ ಉತ್ಪನ್ನಗಳೇನಿದ್ದಾವೆ, ಈಗ ಸಿಪ್ಪೆ ಸಿಗುತ್ತೆ, ಕರಟ ಸಿಗುತ್ತೆ, ಗರಿ ಸಿಗುತ್ತೆ, ಕುರಂಬಾಳೆ ಸಿಗುತ್ತೆ, ಇವೆಲ್ಲವನ್ನು ಕೂಡ ಸಾಮಾನ್ಯವಾಗಿ ಸುಡೋ ಅಂಥದ್ದನ್ನು ನಾವು ನೋಡ್ತೇವೆ. ಸುಡುವುದಕ್ಕೆ ಬದಲಾಗಿ ಹೀಗೆ ಈಗ ತಾವು ಪರಿಚಯ ಮಾಡಿದಂತಹ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡಿದ್ದೇ ಆದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲದೇ ಇದ್ದರೂ ಕೂಡ ಎಷ್ಟು ಪ್ರಮಾಣದಲ್ಲಿ ಸಾಧ್ಯ ಆಗುತ್ತೋ ಅವ್ರ ಮನೆಯಲ್ಲಿ ಇರ್ತಕ್ಕಂತಹ ಜನರಿಗೆ ಅನುಗುಣವಾಗಿ ಅಥವಾ ಅವರ ಸ್ವಸಹಾಯ ಸಂಘಕ್ಕೆ ಅನುಗುಣವಾಗಿ ಆ ಪ್ರಮಾಣದಲ್ಲಿ ಆದರೂ ಕೂಡ ಅದರ ಬಳಕೆಯನ್ನು ಸದ್ಬಳಕೆಯನ್ನು ಮಾಡಿದ್ದೇ ಆದಲ್ಲಿ ಅದು ಆದಾಯ ವೃದ್ಧಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಸದ್ಬಳಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು. ಆದರೆ ಇದರ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ಉತ್ಪಾದನೆ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಒಂದಷ್ಟು ತರಬೇತಿ ಅಗತ್ಯ ಇರುತ್ತೆ. ಈಗ ನಮಗೆ ತರಬೇತಿ ಇಲ್ಲದ ಕಾರಣಕ್ಕಾಗಿ, ಆ ಕೌಶಲ್ಯ ಇಲ್ಲದ ಕಾರಣಕ್ಕಾಗಿ ನಾವು ಅದನ್ನು ಉರುವಲಾಗಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇರೋಂಥದ್ದನ್ನು ನೋಡ್ತೇವೆ. ಈಗ ಉರುವಲಾಗಿ ಬಳಕೆ ಮಾಡುವಂಥದ್ದು ಕೂಡ ಸ್ವಲ್ಪ ಕಡಿಮೆ. ಈ ನಿಟ್ಟಿನಲ್ಲಿ ತೋಟದಲ್ಲೇ ಅದನ್ನು ಸುಡೋ ಅಂಥದ್ದು ಅಥವಾ ಸುಮ್ಮನೆ ಅದನ್ನು ಹೂತಾಕ ಅಂಥದ್ದು ಈ ಥರದ ಕೆಲಸಗಳಾಗ್ತಾ ಇದ್ದಾವೆ. ಅದಕ್ಕೆ ಬದಲಾಗಿ ಮೌಲ್ಯವರ್ಧಿತ ಉತ್ಪನ್ನಗಳು ಮತ್ತು ಸಂಸ್ಕೃತ ಉತ್ಪನ್ನಗಳನ್ನು ನಾವು ಉತ್ಪಾದನೆ ಮಾಡಬೇಕು ಅಂತ ಹೇಳಿದರೆ ಎಲ್ಲೆಲ್ಲಿ ತರಬೇತಿ ಸಿಗುತ್ತೆ ಮತ್ತು ಸರ್ಕಾರದ ಮೂಲಕ ಏನೆಲ್ಲ ಯೋಜನೆಗಳು ಇದ್ದಾವೆ ಇವುಗಳನ್ನು ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಪರಿವರ್ತನೆ ಮಾಡಲಿಕ್ಕೆ? ಹೌದು ಸರ್, ತರಬೇತಿಯನ್ನು ಮುಖ್ಯವಾಗಿ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯಗಳೇನಿದ್ದಾವೆ ಇದರ ಅಧೀನದಲ್ಲಿ ಬರುವಂಥ ಮಹಾವಿದ್ಯಾಲಯಗಳು ಏನು ಕಾಲೇಜ್ಗಳಿರ್ತವೆ ಅಲ್ಲಿ ತರಬೇತಿಗಳು ಆಯಾ ಅವರ ಟೈಮ್ ಲೈನ್ ಏನಿರ್ತದೆ ಅದರ ಪ್ರಕಾರ ಅವರು ಆರ್ಗನೈಸ್ ಮಾಡ್ತಾರೆ. ಅಲ್ಲಿ ಆಸಕ್ತ ರೈತರು ಆ ಮಹಾವಿದ್ಯಾಲಯಗಳಿಗೆ ಸಂಪರ್ಕ ಮಾಡಿದಲ್ಲಿ ಅಲ್ಲಿ ಅವರಿಗೆ ತರಬೇತಿನ ಪಡ್ಕೊಳ್ಬೋದಾಗಿದೆ. ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ, ಇದರ ಮುಖಾಂತರ ಕೂಡ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಹೇಗೆ ತಯಾರಿಕೆ ಮಾಡ್ಬೋದು ಅನ್ನೋ ಬಗ್ಗೆ ಕೂಡ ಟ್ರೈನಿಂಗ್ಸ್ ಇರ್ತದೆ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ರೂಟ್ ಸೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಏನಿದೆ ಅಲ್ಲಿ ಕೂಡ ತರಬೇತಿಗಳನ್ನ ನೀಡ್ತಾ ಆಸಕ್ತರು ಪಡಿಬಹುದಾಗಿದೆ. ತೆಂಗಿನ ಸಂಸ್ಕೃತ ಉತ್ಪನ್ನಗಳು ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಅಥವಾ ಸರ್ಕಾರದ ಯಾವುದೇ ಇಲಾಖೆಯಿಂದ ಏನಾದರೂ ಯೋಜನೆಗಳಿದ್ದಾವೆ? ಹೌದು, ಈಗ ಮೊದಲನೇದಾಗಿ ನಾವು ಮಾತಾಡಬೇಕಂದ್ರೆ ಕೇಂದ್ರ ಸರ್ಕಾರದಿಂದ ತೆಂಗು ಅಭಿವೃದ್ಧಿ ಮಂಡಳಿ ಅಂತ ಇದೆ. ತೆಂಗು ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರಾಥಮಿಕ ಸಂಸ್ಕರಣಾ ಘಟಕಗಳಿಗೆ ಸಹಾಯಧನ ಇದೆ. ಹಾಗೆ ಇವರು ಕೂಡ ತರಬೇತಿಯನ್ನ ಆಯೋಜನೆ ಮಾಡ್ತಾರೆ. ಅಲ್ಲಿ ಕೂಡ ರೈತರು ತರಬೇತಿಯನ್ನು ಪಡೆಯಬಹುದು. ಮತ್ತು ರೈತ ಉತ್ಪಾದಕ ಸಂಸ್ಥೆಗಳನ್ನ ಇವರು ಪ್ರೋತ್ಸಾಹ ಮಾಡ್ತಾರೆ CDB ಮುಖಾಂತರ. ಇಲ್ಲಿ ರೈತರು ಅಲ್ಲಿ ಮೆಂಬರ್ಸ್ ಆಗಿ ಇಲ್ಲ ಸದಸ್ಯತ್ವವನ್ನು ಹೊಂದಿ ಆ ಸಂಸ್ಥೆಯ ಮುಖಾಂತರ ಇವರು ಮಾರುಕಟ್ಟೆ ಹಾಗೂ ಇನ್ನಿತರ ಉತ್ಪನ್ನಗಳನ್ನ ತಯಾರಿಕೆ ಮಾಡಲಿಕ್ಕೆ ಅಲ್ಲಿ ಅವಕಾಶಗಳನ್ನ ರೂಪಿಸ್ಕೊಳ್ಬೋದು. ಹಾಗೆ ಈ ಉತ್ಪನ್ನಗಳನ್ನ ತಯಾರಿಕೆ ಮಾಡೋಕ್ಕೆ ಯಂತ್ರೋಪಕರಣಗಳ ಅವಶ್ಯಕತೆ ಇರ್ತದೆ. ಇದಕ್ಕೆ ಕೂಡ ಸಹಾಯಧನ CDB ಮುಖಾಂತರ ದೊರಕ್ತದೆ. ಹಾಗೆ ಎಕ್ಸ್ಪೋರ್ಟ್, ಈಗ ದೊಡ್ಡ ಮಟ್ಟದಲ್ಲಿ ಏನಾದರೂ ರೈತರು ಉತ್ಪನ್ನಗಳನ್ನ ತಯಾರಿಸಿದಲ್ಲಿ ಅದನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ, ರಫ್ತು ಮಾಡಲಿಕ್ಕೆ ಏನೇನು ಅವಶ್ಯಕತೆಗಳಿರ್ತದೆ ಅಲ್ಲ, ಏನೇನು ಸಹಾಯಧನ ಬೇಕಾಗಿರ್ತದೆ ಅದನ್ನು CDB ಮುಖಾಂತರ ಆಸಕ್ತರು ಪಡಿಬೋದಾಗಿದೆ. ಹಾಗೆ ಕೃಷಿ ಇಲಾಖೆ ವತಿಯಿಂದ
PME ಅಂತ ಯೋಜನೆ ಇದೆ. ಇದು ಪ್ರಧಾನಮಂತ್ರಿ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಯೋಜನೆ ಅಂತ. ಇದರಲ್ಲಿ ಸಣ್ಣ ಆಹಾರ ಸಂಸ್ಕರಣಾ ಘಟಕಗಳಿಗೆ 35% ಸಹಾಯಧನವನ್ನು ರೈತರು ಅಥವಾ ಉದ್ದಿಮೆದಾರರು ಪಡೆಯಬಹುದಾಗಿದೆ. ಇದಕ್ಕೆ ಹತ್ರದ ಕೃಷಿ ಇಲಾಖೆಗೆ ಸಂಪರ್ಕ ಮಾಡಿದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಆಸಕ್ತರು ಪಡಿಬಹುದು. ಹಾಗೆ ತೆಂಗಿನ ನಾರಿನ ಮಂಡಳಿ ಇದೆ, ಅಭಿವೃದ್ಧಿ ಮಂಡಳಿ. ಹೌದು, ಇದರಲ್ಲಿ ಕೂಡ ತೆಂಗಿನ ನಾರಲ್ಲಿ ಏನೆಲ್ಲ ಉತ್ಪನ್ನಗಳನ್ನ ತಯಾರಿಸಬಹುದು ಇದರ ಬಗ್ಗೆ ತರಬೇತಿ, ಹಾಗೆ ಇದಕ್ಕೆ ಬೇಕಾದಂಥ ಯಂತ್ರೋಪಕರಣಗಳಿಗೆ ಸಹಾಯಧನ ಕೂಡ ತೆಂಗಿನ ನಾರಿನ ಅಭಿವೃದ್ಧಿ ಮಂಡಳಿಯಿಂದ ದೊರಕ್ತದೆ. ಹಾಗೆ ರಾಜ್ಯ ಸರ್ಕಾರದ ವತಿಯಿಂದ ಯೋಜನೆಗಳ ಬಗ್ಗೆ ಮಾತಾಡೋದಾಗಿದ್ರೆ, ತೋಟಗಾರಿಕೆ ಇಲಾಖೆ ವತಿಯಿಂದ ನಾವು ಕೂಡ ಪ್ರಾಥಮಿಕ ಸಂಸ್ಕರಣಾ ಘಟಕಗಳಿಗೆ ಸಹಾಯಧನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಇದಕ್ಕೆ ಅವಕಾಶ ಇದೆ. ಹಾಗೆ ನಮ್ಮ ಇಲಾಖೆಯಲ್ಲಿ ತೆಂಗನ್ನು ಬೆಳಿಲಿಕ್ಕೆ ಅತಿ ಹೆಚ್ಚಾಗಿ ನಾವು ಫೋಕಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ರೈತರಿಗೆ ಹನಿ ನೀರಾವರಿ ಆಗಿರ್ಬೋದು, ಸೂಕ್ಷ್ಮ ಪೋಷಕಾಂಶಗಳಾಗಿರ್ಬೋದು, ಇನ್ನಿತರೆ ಪುನಶ್ಚೇತನ ಕಾರ್ಯಕ್ರಮಗಳಿಗೆ ರೈತರಿಗೆ ಸಹಾಯಧನ ಆಗಿರ್ಬೋದು, ಮತ್ತು ತೆಂಗು ಬೆಳೆಯುವಂಥವರಿಗೆ ಬೇಕಾಗುವಂಥ ಯಾಂತ್ರೀಕರಣವಾಗಿರಲಿ, ಇದನ್ನು ಸಹಾಯಧನದ ರೂಪದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಒದಗಿಸ್ತಾ ಇದ್ದೇವೆ. ಇದ್ರ ಬಗ್ಗೆ ರೈತರಿಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ದಲ್ಲಿ ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡ್ಬೋದಾಗಿದೆ. ಹಾಗೆ ಕರ್ನಾಟಕ ಸ್ಟೇಟ್ ಕಾಯರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನು ಮಾರುಕಟ್ಟೆ ಮಾಡಲಿಕ್ಕೆ ತೆಂಗಿನ ನಾರಿನಿಂದ ಬರುವಂಥ ಉತ್ಪನ್ನಗಳನ್ನ ಮಾರುಕಟ್ಟೆ ಮಾಡಲಿಕ್ಕಾಗಲಿ, ಇದ್ರ ಬಗ್ಗೆ ತರಬೇತಿ ಆಗಲಿ, ಇದನ್ನು ಕೂಡ ನಮ್ಮ ಈ ನಿಗಮ ವತಿಯಿಂದ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಮುಖ್ಯವಾಗಿ ಇನ್ನು ಬೇರೆ ಇಲಾಖೆ ಬಗ್ಗೆ ನಾವು ಮಾತಾಡೋದಾದರೆ, ಆರ್ಥಿಕ ನೆರವು ಬಗ್ಗೆ ಮಾತಾಡೋದಾದರೆ, ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಿಂದ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅನ್ನೋ ಒಂದು ಇದರ ಅಡಿಯಲ್ಲಿ ರೈತರಿಗೆ ತುಂಬ ಕಡಿಮೆ ದರದ ಬಡ್ಡಿ ದರದಲ್ಲಿ ಲೋನ್ ಫೆಸಿಲಿಟಿಗಳಿರ್ತದೆ. ಹಾಗೆ ನಬಾರ್ಡ್ ಮುಖಾಂತರ ಆರ್ಥಿಕ ನೆರವು ಕೂಡ ಇರ್ತದೆ. ಮತ್ತು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಅತಿ ಸಣ್ಣ ಉದ್ದಿಮೆದಾರರಿಗೆ ಆರ್ಥಿಕ ಸವಲತ್ತುಗಳಿರ್ತದೆ. ಇದನ್ನು ಆಸಕ್ತರು ಸದುಪಯೋಗ ಪಡಿಸ್ಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಪಡಿಬಹುದಾಗಿದೆ, ಮಾಡಿಕೊಳ್ಬಹುದು. ಈ ತೆಂಗಿಗೆ ಸಂಬಂಧಪಟ್ಟ ಹಾಗೆ ಒಂದು ಜಿಲ್ಲೆ ಮತ್ತೆ ಒಂದು ಉತ್ಪನ್ನ, ಈ ಒಂದು ಯೋಜನೆಯು ಕೂಡ ಇತ್ತು. ಹೌದು, ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಅದೇ ನಮ್ಮ ಹಾಸನ ಜಿಲ್ಲೆಗೆ ಮುಖ್ಯವಾಗಿ ತೆಂಗು ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಯೋಜನೆ ಅಡಿಯಲ್ಲಿ ತೆಂಗು ಆಯ್ಕೆಯಾಗಿರ್ತದೆ. ಇದರಲ್ಲಿ ಮುಖ್ಯವಾಗಿ ನಾವು ತೆಂಗಿನಲ್ಲಿ ಬರುವಂಥ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಪ್ರಮೋಟ್ ಮಾಡೋದಾಗ್ಲಿ, ನಮ್ಮ ಲೋಕಲ್ ಬಸ್ ಸ್ಟ್ಯಾಂಡ್ಗಳಿರ್ತದೆ, ಇಲ್ಲ ರೈಲ್ವೆ ಸ್ಟೇಷನ್ಗಳಿರ್ತದೆ, ಇಲ್ಲ ಪ್ರವಾಸಿ ತಾಣಗಳಿರ್ತದೆ, ಇಲ್ಲಿ ನಾವು ಇದಕ್ಕೆ ಒಂದು ಸ್ಟಾಲ್ನ ಇಟ್ಟು ಅಲ್ಲಿ ಬರುವಂಥ ಪ್ರವಾಸಿಗರಿಗೆ, ಅಲ್ಲಿ ಬರುವಂಥ ಹೊರ ರಾಜ್ಯದ ಪ್ರವಾಸಿಗರಾಗಲಿ, ಹೊರ ದೇಶದ ಪ್ರವಾಸಿಗರಾಗಲಿ ಈ ತೆಂಗಿನ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಪ್ರಮೋಟ್ ಮಾಡುವಂಥದ್ದು, ಮತ್ತು ನಮ್ಮ ಏನು ರೈತರು ಇರ್ತಾರೆ ಅವರಿಗೆ ಒಂದು ಪ್ಲಾಟ್ಫಾರ್ಮ್, ಒಂದು ವೇದಿಕೆ ಥರ ಮಾಡಿಕೊಟ್ಟು ಇಲ್ಲಿ ತೆಂಗಿನ ಉತ್ಪನ್ನಗಳನ್ನ ಮಾರಾಟ ಮಾಡುವಂಥ ಒಂದು ಕಾರ್ಯಕ್ರಮ, ಅವಕಾಶ ಕೂಡ ಇರ್ತದೆ. ತೆಂಗಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ನಾವು ಅಳವಡಿಸ್ಕೊಂಡಲ್ಲಿ ರೈತರು, ಮಹಿಳೆಯರು, ಯುವಕರು ತಮ್ಮ ಸ್ವಂತ ಉದ್ಯಮವನ್ನು ಆರಂಭಿಸಿ ಒಂದು ಸ್ವಂತ ಆದಾಯಕ್ಕೆ ಒಂದು ಮೂಲವನ್ನು ಕಂಡುಕೊಳ್ಬೋದಾಗಿದೆ. ಹಾಗೆ ಈ ಥರ ಅತಿ ಹೆಚ್ಚಾಗಿ ಎಲ್ಲ ರೈತರು ಆಸಕ್ತರು ಮುಂದೆ ಬಂದಲ್ಲಿ ದೇಶದ ಆರ್ಥಿಕತೆಗೂ ಕೂಡ ಇದೊಂದು ಒಳ್ಳೆಯ ದಾರಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ತೆಂಗಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಅದಕ್ಕೆ ಇರುವಂತಹ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಮ್ಮ ಕಚೇರಿ ಬಂದು ಹಾಸನ ತಾಲೂಕಿನ ಕಚೇರಿ, ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ನಮ್ಮ BM ರಸ್ತೆ ಹಾಸನದ ಕೃಷ್ಣ ಹೋಟೆಲ್ ಮುಂಭಾಗದಲ್ಲಿ ಇರ್ತದೆ. ಅಲ್ಲಿ ಆಸಕ್ತ ರೈತರು ಸಂಪರ್ಕ ಮಾಡಿದಲ್ಲಿ ನಾವು ತೆಂಗಿನ ಉತ್ಪನ್ನಗಳಿಗೆ, ಅದು ತೆಂಗು ಸಂಸ್ಕರಣೆಗೆ ಇರುವಂಥ ಯೋಜನೆಗಳಾಗಲಿ ಅಥವಾ ಅದನ್ನು ಹೇಗೆ ಮಾಡಬೇಕು ಅನ್ನೋ ಪ್ರೊಸೀಜರ್ಗಳಾಗಲಿ ಅದರ ಕುರಿತು ನಾವು ಮಾಹಿತಿಯನ್ನು ಕೊಡಲಿಕ್ಕೆ ಯಾವಾಗಲೂ ಸಿದ್ಧರಿದ್ದೇವೆ. ಇದಕ್ಕೆ ತೋಟಗಾರಿಕೆ ಇಲಾಖೆ ನಮ್ಮ ಕಚೇರಿ ಮಾತ್ರ ಅಲ್ಲ, ಎಲ್ಲ ತಾಲೂಕಿನಲ್ಲಿ ತೋಟಗಾರಿಕೆ ಇಲಾಖೆಯ ಕಚೇರಿಗಳಿದೆ, ಅಲ್ಲಿ ಕೂಡ ರೈತರು ಸಂಪರ್ಕ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದು. ಒಳ್ಳೆಯದು. ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗು ಸಂಸ್ಕರಣೆ ಮತ್ತು ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು, ಉಪಯುಕ್ತ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ತೆಂಗು ಸಂಸ್ಕರಣೆ ಮತ್ತು ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ರೈತ ಬಾಂಧವರೇ, ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆ,
ತೆಂಗು ತುಂಬ ಗಟ್ಟಿಯಾಗಿರಲು ಯಾವ ಅಂಶ ಕಾರಣ? ಇದಕ್ಕೆ ಸರಿಯಾದಂತಹ ಉತ್ತರ ಲೆಗ್ನಿನ್ ಅಂಶ. ಗಮನಿಸ್ಕೊಳ್ಳಿ, ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆ ಹಾಗೂ ಸರಿ ಉತ್ತರ ಹೀಗಿದೆ: ತೆಂಗು ತುಂಬ ಗಟ್ಟಿಯಾಗಿರಲು ಯಾವ ಅಂಶ ಕಾರಣ? ಸರಿಯಾದಂತಹ ಉತ್ತರ ಲೆಗ್ನಿನ್ ಅಂಶ. ಸರಿ ಉತ್ತರವನ್ನು ನಮಗೆ ನಿಗದಿತ ದಿನದ ಒಳಗಾಗಿ ತಲುಪುವ ಹಾಗೆ ಕಳುಹಿಸಿಕೊಟ್ಟ ನಮ್ಮ ಶ್ರೋತೃಗಳು: ನಾಗಮಂಗಲ ತಾಲೂಕು ಬೊಮ್ಮೇನಹಳ್ಳಿಯ ಲಿಂಗರಾಜು, ಆಲೂರು ಕಸಬಾ ಕವಳಿಕೆರೆಯ ಕೆ.ಎ. ವರದರಾಜು, ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಮುಟ್ಟನಹಳ್ಳಿಯ ಮಂಜು ಡಿ, ಹಾಸನ ತಾಲೂಕು ಶಾಂತಿಗ್ರಾಮದ ಜಿ.ಎನ್. ನಾಗರಾಜ, ಬೇಲೂರು ತಾಲೂಕು ರಾಮೇನಹಳ್ಳಿಯ ವೇದಮೂರ್ತಿ, ಚಿಕ್ಕಮಗಳೂರು ಕಣದಾಳು ರಸ್ತೆಯ ಜಿ.ಎನ್. ಸುಮಾ, ಬೇಲೂರು ತಾಲೂಕು ಹೆಬ್ಬಾಳು ಗ್ರಾಮದ ಅನ್ನಪೂರ್ಣ, ಬೇಲೂರು ತಾಲೂಕು ರಾಮೇನಹಳ್ಳಿಯ ಹರೀಶ್ ಕುಮಾರ್, ಚನ್ನರಾಯಪಟ್ಟಣದ ಎಸ್.ಎಂ. ಶೋಭಾ, ಹಾಸನ ತಾಲೂಕು ತಮ್ಲಾಪುರದ ಎಚ್.ಡಿ. ಶ್ರದ್ಧಾ, ಹಾಸನ ತಾಲೂಕು ಮಡೇನೂರಿನ ಭಾರತಿ, ಬೇಲೂರು ತಾಲೂಕು ಅಡಗೂರಿನ ಧರಣೇಂದ್ರ ಹಾಗೂ ಹಾಸನ ತಾಲೂಕು ನಿಟ್ಟೂರಿನ ತೀರ್ಥಾವತಿ. ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಟ್ಟ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಹಾಗೂ ಸರಿಯಾದಂತಹ ಉತ್ತರವನ್ನು ಬರೆಯಲು ಪ್ರಯತ್ನಿಸಿದ ನಮ್ಮೆಲ್ಲ ಇತರೆ ಶ್ರೋತೃಗಳಿಗೂ ಕೂಡ ಧನ್ಯವಾದಗಳು. ಇನ್ನು ಕಳೆದ ಸಂಚಿಕೆಯ ವಿಜೇತರನ್ನು ಲಾಟರಿ ಮೂಲಕ ಆಯ್ಕೆ ಮಾಡಿದಾಗ ಆಯ್ಕೆಯಾದಂತಹ ನಮ್ಮ ಕಳೆದ ಸಂಚಿಕೆಯ ವಿಜೇತರು ಚಿಕ್ಕಮಗಳೂರಿನ ಕಣದಾಳು ರಸ್ತೆಯ ಜಿ.ಎನ್. ಸುಮಾ ಹಾಗೂ ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಮುಟ್ಟನಹಳ್ಳಿಯ ಡಿ. ಮಂಜು. ಜಿ.ಎನ್. ಸುಮಾ ಹಾಗೂ ಡಿ. ಮಂಜು ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ: ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯ ಅಡಿಯಲ್ಲಿ ಹಾಸನ ಜಿಲ್ಲೆಗೆ ಆಯ್ಕೆ ಆಗಿರುವ ಬೆಳೆ ಯಾವುದು? ಈ ವಿಚಾರಕ್ಕೆ ಪೂರಕವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಂಜುನಾಥ ಜೆ. ಶೆಟ್ಟಿ ಅವರು ವಿವರಗಳನ್ನು ಮಾಡಿಕೊಡ್ತಾ ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ: ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯ ಅಡಿಯಲ್ಲಿ ಹಾಸನ ಜಿಲ್ಲೆಗೆ ಆಯ್ಕೆ ಆಗಿರುವ ಬೆಳೆ ಯಾವುದು? ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ ತಮಗೆ ತಿಳಿದೇ ಇದೆ, ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇವೆ. ನಿಲಯದ ನಿರ್ದೇಶಕರು ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಇಲ್ಲಿಗೆ ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಅನುವು ಮಾಡಿಕೊಟ್ಟಂತಹ ತೋಟಗಾರಿಕೆ ಇಲಾಖೆಗೆ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆಯೇ ಮುಂದಿನ ಶನಿವಾರ ಇಂದಿನ ಸಂಚಿಕೆಯ ಸರಿ ಉತ್ತರವನ್ನು ಬರೆದಂತಹ ಶ್ರೋತೃಗಳ ಹೆಸರು ಹಾಗೂ ವಿಜೇತರ ಹೆಸರನ್ನು ಪ್ರಕಟಣೆ ಮಾಡುವುದರ ಜೊತೆಗೆ ಬಹುಮಾನವನ್ನು ತೋಟಗಾರಿಕೆ ಇಲಾಖೆ ಯಾವ ದಿನಾಂಕದಂದು ಯಾವ ಸ್ಥಳದಲ್ಲಿ ನೀಡುತ್ತಾರೆ ಅನ್ನುವ ವಿಚಾರವನ್ನು ಪ್ರಸಾರ ಮಾಡ್ತೇವೆ. ರೈತ ಬಾಂಧವರೇ, ಇಲ್ಲಿಗೆ ತೆಂಗಿನ ತೇರು ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ಮೂಡಿಬಂತು. ಇದು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ. ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.